ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಸಿಂಹ ರಾಶಿ ದಿನ ಕೂಡ ಇದೆ. ಸಿಂಹ ರಾಶಿಯವ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ದೀರಾ. ಸೊ ಸಾಕಷ್ಟು ಸರಿ ಹೇಳಿದ್ದೀರಾ. ಈಗ ಒಂದು ಸ್ವಲ್ಪ ಸಮಯ ಸರಿ ಇಲ್ಲ ಅಂತ ಇಲ್ಲ. ಸೊ ಹೇಗಿದೆ ಅಂತ ಹೇಳ್ತಾ ಹೋಗೋದಾದ್ರೆ ನೋಡಿ, ಸಿಂಹರಾಶಿ ಅಂತ ಅಂದಾಗ ಇವತ್ತು ಸಿಂಹರಾಶಿನೇ ಇದೆ. ಸಿಂಹರಾಶಿ ಅಂತ ಬಂದಾಗ ಆ ಸಿಂಹರಾಶಿಯಲ್ಲಿ ಮಖ, ಪುಬ್ಬ, ಉತ್ತರ ನಕ್ಷತ್ರ, ಈ 3 ನಕ್ಷತ್ರಗಳು ಕೂಡ ಸಿಂಹರಾಶಿಯಲ್ಲೇ ಬರುತ್ತೆ. ಅದರಲ್ಲೂ ಮಾ ಅಕ್ಷರ, ಮಾ ಮಿ ಅನ್ನೋ ಅಕ್ಷರಗಳು, ಅದೇ ರೀತಿ ಮಾ ಮಿ ಟ ಅನ್ನೋ ಅಕ್ಷರಗಳು ಕೂಡ ಸಿಂಹರಾಶಿಯಲ್ಲೇ ಬರುತ್ತೆ. ಆಲ್ರೆಡಿ ಹೇಳ್ತಾ ಬಂದೆ, ಸಿಂಹರಾಶಿಯವ್ರಿಗೆ ಟೈಮ್ ಚೆನ್ನಾಗಿಲ್ಲ. ಯಾಕಂದರೆ 8ನೇ ಮನೆಯಲ್ಲಿ ಶನಿ ಇದ್ದಾನೆ. ಮತ್ತು ಶನಿ ಇರೋ ಮನೆಯಿಂದ ನೋಡಿದ್ರೂ ಕೂಡ ಅಲ್ಲಿ 6ನೇ ಮನೆ ಆಗುತ್ತೆ ಸಿಂಹರಾಶಿ. ಯಾಕಂದರೆ ಇದು ಮನೆಗೆ ಸೂರ್ಯ ಅಧಿಪತಿ ಆಗಿರ್ತಾನೆ ಅಂತ 1000 ಸತಿ ಹೇಳ್ಕೊಂಡು ಬಂದೆ. ಈಗಲೂ ಕೂಡ ನೋಡಿ, ಸಿಂಹ ರಾಶಿ ತುಂಬ ಟೈಮ್ ಚೆನ್ನಾಗಿದೆ ಅಂತ ಇನ್ಸ್ಟಾಗ್ರಾಮ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಹೇಳ್ತಿದ್ದಾರೆ. ಆದರೆ ಇದೇ ರೀತಿ ತುಲಾರಾಶಿಗೂ ಕೂಡ ಹೇಳಿದ್ದೆ ನಾನು, ಟೈಮ್ ಚೆನ್ನಾಗಿಲ್ಲ ಅಂತ, ಗುರು ಬದಲಾವಣೆ ಆಗಿರೋ ನಂತರ. ಆದರೆ ಸಿಂಹ ರಾಶಿ ಕೂಡ ನೋಡಿ, ಗುರು ಬದಲಾವಣೆ ಆಗಿದ್ದಾನೆ. ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಬಂದಿದ್ದಾನೆ. ಅಂದರೆ ಸಿಂಹ ರಾಶಿಗೆ 12ನೇ ಮನೆಗೆ ಗುರು ಬಂದಿದ್ದಾನೆ. ಈ 12ನೇ ಮನೆಗೆ ಗುರು ಬಂದಿರೋದು, ಮತ್ತು ಒಂದು ಕಡೆ ಏನಾಗುತ್ತೆ, ಸಿಂಹ ರಾಶಿ ರಾಶಿಯಾಧಿಪತಿ ಸೂರ್ಯ ಬಂದು ಇದೇ ಇವಾಗ ಮಿಥುನ ರಾಶಿಯಲ್ಲಿದ್ದಾನೆ. ಆದರೆ ಇದೇ 17ನೇ ತಾರೀಕು, ಮುಂದಿನ ಒಂದು 16ನೇ ತಾರೀಕು ಅವನು ಕಟಕ ರಾಶಿಗೆ 12ನೇ ಮನೆಗೆ ಬರ್ತಾನೆ. ರಾಶಿಯಾಧಿಪತಿ 12ನೇ ಮನೆಗೆ ಬರ್ತಾನೆ, ಗುರುವಿನ ಜೊತೆ ಸೇರ್ಕೊಳ್ತಾನೆ. ಜೊತೆಗೆ ರಾಶಿಯಲ್ಲಿ ಶುಕ್ರ ಬಂದಾಗ ಏನಾಗುತ್ತೆ, ದುಡ್ಡು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಅದೆಲ್ಲ ಸುಳ್ಳು. ಅದು ಏನೇ ಹೇಳಿದ್ರು ಕೂಡ ಗ್ರಹಗಳು ಏನಾಗುತ್ತೆ, ಅದು ಏನು ಮಾಡುತ್ತೆ ಅದನ್ನೇ ಮಾಡೋದು. ಯಾಕಂದರೆ ಶುಕ್ರ ಬಂದು 3ನೇವನಾಗಿರ್ತಾನೆ. 3ನೇವನಾಗಿ ಅದೇ ರೀತಿ 10ನೇವನಾಗಿ ಶುಕ್ರ ಸಿಂಹರಾಶಿಗೆ ಬರ್ತಾನೆ. ಅಲ್ಲಿ ಯಾರಿರ್ತಾರೆ, ಕೇತು ಇರ್ತಾರೆ. ಸೊ ಸಿಂಹರಾಶಿಯಲ್ಲಿ ಕೇತು ಬಂದಾದಮೇಲೆ ಬಹಳಷ್ಟು ಸಮಸ್ಯೆಗಳು ಸಿಂಹರಾಶಿ ಅವ್ರಿಗೆ ಆಗ್ತಾ ಬಂದಿದೆ. ಅದರಲ್ಲಿ 8ನೇ ಮನೆ ಶನಿ ಅಂತ ಕೂಡ ಹೇಳಿದೆ. 8ನೇ ಮನೆ ಶನಿ ಮತ್ತು 7ನೇ ಮನೆ ರಾಹು, ರಾಶಿಯಲ್ಲಿ ಕೇತು, ಇದೆಲ್ಲವೂ ಕೂಡ ಸಿಂಹರಾಶಿ ಅಂತಂದೆ. ನೋಡಿ, ಎಂ ಅನ್ನೋ ಅಕ್ಷರ ಎಲ್ಲ ಸಿಂಹರಾಶಿಯಲ್ಲೇ ಬರುತ್ತೆ. ಮೈಸೂರಲ್ಲಿ ಕೂಡ ಬೆಂಕಿ ಅವಘಡಗಳಾಗ್ತಾ ಇದೆ. ಲಾಸ್ಟ್ ಟೈಮ್ ಹೇಳಿದ್ದೆ, ಎಲ್ಲೋ ಒಂದು ಕಡೆ ಸಿಂಹರಾಶಿಗೆ ತುಂಬ ಟೈಮ್ ಚೆನ್ನಾಗಿಲ್ಲ ಅಂತ. ಅದೇ ರೀತಿ ಈಗಲೂ ಕೂಡ ರಾಶಿಗೆ ಶುಕ್ರ ಬಂದಾಗ ಧನ ಉತ್ಪತ್ತಿ ಆಗುತ್ತೆ, ಧನಸ್ಥಾನ ಅಂತ ಹೇಳ್ತಾರೆ, ಅದೆಲ್ಲ ಸುಳ್ಳು. ನೋಡಿ, 3ನೇವನಾಗಿ 10ನೇವನಾಗಿ ಶುಕ್ರ ಕೇತು ಜೊತೆ ಸಂಬಂಧ ಹೊಂದಿದಾಗ ಬರೋ ಕೆಲಸ ಕಾರ್ಯಗಳೆಲ್ಲ ಕಳ್ಕೊಳ್ಬೇಕಾಗತ್ತೆ. ಸಿಂಹರಾಶಿಯವ್ರಿಗೆ 3ನೇ ಮನೆ ಅಂತ ಬಂದಾಗ 3ನೇ ಮನೇಲಿ ಏನಾಗುತ್ತೆ, 3ನೇ ಮನೆ ಅಂದರೆ ಏನು, ಫ್ರೆಂಡ್ಸ್ ಆಗಿರ್ತಾರೆ, ಜೊತೆಗೆ ಪಾರ್ಟ್ನರ್ಶಿಪ್ ಯಾರ್ಯಾರು ಮಾಡ್ತಿರ್ತಾರೆ ಅವರಾಗಿರ್ತಾರೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಮ್ಮ, ಇವರೆಲ್ಲ 3ನೇವರಾಗಿರ್ತಾರೆ. ಇವರು 10ನೇ ಮನೆ ಅಂದಾಗ ಕೆಲಸ ಕಾರ್ಯ ಅಂತ ಹೇಳ್ತೀವಿ. ಈ ಎರಡೂ ಕಂಬೈಂಡ್ ಆಗಿ ಕೇತು ಜೊತೆ ಸೇರಿಕೊಂಡಾಗ, ಶುಕ್ರ ಕೇತು ಜೊತೆ ಬಂದಾಗ ಬರೋ ದುಡ್ಡನ್ನು ಎಲ್ಲಾದರೂ ಇನ್ವೆಸ್ಟ್ ಮಾಡಿ ಕಳ್ಕೊಳ್ಳೋ ಅಂಥ ಅತಿ ಹೆಚ್ಚು ದೊಡ್ಡ ಕೆಲಸ ಸಿಂಹರಾಶಿಯವರು ಮಾಡ್ಕೊಳ್ತಾರೆ. ಬರೋ ಕೆಲಸ ದುಡ್ಡು, ಅಯ್ಯೋ ನಮಗೆ ಟೈಮ್ ಚೆನ್ನಾಗಿದೆ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಅಂತ ಅಲ್ಲಿರ್ತಕ್ಕಂಥ ದುಡ್ಡು, ಇಲ್ಲಿರ್ತಕ್ಕಂಥ ದುಡ್ಡು, ಅಣ್ಣನೋ ತಮ್ಮನೋ ತಂಗಿನೋ ಅಕ್ಕನೋ ಅಥವಾ ಫ್ರೆಂಡ್ಸ್ನೋ ಯಾರನ್ನಾದರೂ ಒಬ್ಬರನ್ನ ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಯಾವುದಾದ್ರೂ ಹೊಸ ಕೆಲಸ ಹುಡ್ಕೋಕೆ ಹೋಗ್ತಾರೆ, ಅಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ. ಖಂಡಿತ ಕೇತು ಜೊತೆ ಶುಕ್ರ ಇರೋದ್ರಿಂದ ಕಳ್ಕೊಳ್ತಾರೆ. ಮತ್ತು ಅಪವಾದಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಅದು ಯಾವುದೇ ರೀತಿ ಇರ್ಬೋದು. ನೋಡಿ, 8ನೇ ಮನೆಯಲ್ಲಿ ಶನಿ, ಅವನ ಮನೆಯಿಂದ 6ನೇ ಮನೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಸಿಂಹರಾಶಿಯವರು ಈಗಲೇ ಹೇಳಿದೆ, ಯಾವುದಾದ್ರೂ ಕೋರ್ಟು ಕೇಸು ಅದಿದ್ರೆ ನಡೀತಾ ಇರುತ್ತೆ, ಹಳೇದಿದ್ರೆ ರಿವೀಲ್ ಆಗುತ್ತೆ ಅಂತ. ಬಟ್ ಈ ಟೈಮಲ್ಲಿ ಅಪವಾದಗಳು ಅಂತ ಅಂದರೆ ಏನೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರೆ, ಅದು ದೊಡ್ಡದಾಗಿ ಹೊರಗಡೆ ಬರುತ್ತೆ. ಯಾಕಂದರೆ 8ನೇ ಮನೇಲಿ ಶನಿ ಇದ್ದಾನೆ, ಶನಿ ಬಿಡ್ತಾನ, ಅಷ್ಟಮ ಶನಿ, ಏನು ಸೀಕ್ರೆಟ್ ಆಗಿರ್ತಾರೋ ಅದೆಲ್ಲವೂ ಕೂಡ ಬಯಲಾಗುತ್ತೆ. ಇಲ್ಲಿ ಶುಕ್ರ ಬಂದಿದ್ದಾನೆ, ಶುಕ್ರ ಕೇತು ಜೊತೆ ಸೇರಿಕೊಂಡ್ರೆ ಮಾಡದೇ ಇರೋ ಕೆಲಸಗಳು ಒಂದೊಂದ್ಸತಿ ಪ್ರವಪ್ ಮಾಡಿಬಿಡ್ತಾನೆ, ಮಾಡದೇ ಇರೋ ಕೆಲಸಗಳನ್ನ ಮಾಡಿಸ್ಬಿಡ್ತಾನೆ. ಇವಾಗ ಆಯಿತು, ಸಿಂಹರಾಶಿಯವರು ಯಾವುದಕ್ಕಾದರೂ ಇನ್ವೆಸ್ಟ್ ಮಾಡ್ತಾರೆ, ದುಡ್ಡು, ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಸಂಬಂಧದವರೇ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಈ ಥರದಲ್ಲಿ ಯಾವುದೋ ಒಂದು ಕಡೆ ದುಡ್ಡು ಕೊಟ್ಬಿಡೋದು, ಯಾವುದಾದ್ರೂ ಒಂದು ಹೊಸ ಕೆಲಸ ಮಾಡೋದು, ಇದನ್ನು ಮಾಡಿಕೊಂಡಾಗ ಎಲ್ಲೋ ಒಂದು ಕಡೆ ಅದು ಮಾಡದೇ ಇರೋ ಅಪವಾದವನ್ನು ತಲೆ ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ಅದು ಗಂಡು ಮಕ್ಕಳಾದರೆ ಸಹಿಸ್ತಾರೆ, ಆದರೆ ಹೆಣ್ಣು ಮಕ್ಕಳಿಗೆ ಇದು ತುಂಬ ದೊಡ್ಡ ಒಂದು ಆಘಾತಕರ ವಿಷಯ ಆಗುತ್ತೆ. ಹಾಗಾಗಿ ಸಿಂಹರಾಶಿಯವರು ಇಲ್ಲದೇ ಇರೋ ತಲೆನೋವನ್ನ ಮೈ ಮೇಲೆ ಎಳ್ಕೊಳ್ತೀರಾ. ನಿಮ್ಮ ಏನೂ ಇಲ್ಲದೆ ಇದ್ದರೂ ಸ್ಟೇಷನ್ ಮೆಟ್ಲು ಹತ್ತಬೇಕಾಗುತ್ತೆ. ಸೂರ್ಯ, ರಾಶಿಯಾಧಿಪತಿ ಸೂರ್ಯ ಕಟಕ ರಾಶಿಗೆ ಬರ್ತಾನೆ. 12ನೇ ಮನೆಗೆ ಸೂರ್ಯ ಬಂದ ಅಂದರೆ ಅವನು ಸೂರ್ಯ ಮತ್ತು ಗುರು ಕೂಡ 12ನೇ ಮನೆಯಲ್ಲಿದ್ದಾನೆ. ಈ ಎರಡೂ ಗ್ರಹಗಳು ಇಬ್ಬರೂ ಸೇರಿ 7ನೇ ದೃಷ್ಟಿ ಮಕರ ರಾಶಿ ಮೇಲೆ ಬೀಳ್ತಾ ಹೋಗುತ್ತೆ. ಮಕರ ರಾಶಿ 7ನೇ ದೃಷ್ಟಿ
ಇರೋ ಮನೆಯಿಂದ 7ನೇ ಮನೆ ನೋಡಿದಾಗ ಸಿಂಹ ರಾಶಿಗೆ 6ನೇ ಮನೆ ಆಗುತ್ತೆ. 6ನೇ ಮನೆ ಮತ್ತೆ ಕೋರ್ಟು ಕೇಸು ಏನೂ ಮಾಡದೇ ಇದ್ರೂ ಎಲ್ಲೋ ಒಂದು ಕಡೆ ಹುಡ್ಕೊಂಡೋಗಿ ನಿಮ್ಮಷ್ಟಕ್ಕೆ ನೀವೇ ತಲೆ ಮೇಲೆ ಹಾಕ್ಕೊಳ್ತೀರಾ, ನೀವೇ ಕಂಪ್ಲೇಂಟ್ ಕೊಡೋದು, ನಿಮ್ಮ ಮೇಲೆ ಕೇಸ್ ಹಾಕ್ಕೊಳ್ಳೋದು, ನಿಮ್ಮಿಂದನೇ ಜಗಳ ಸ್ಟಾರ್ಟ್ ಆಗುತ್ತೆ. ಯಾರೋ ಒಂದು ಜಗಳ ಮಾಡೋದಲ್ಲ, ನೀವೇ ಜಗಳಕ್ಕೆ ಮುಖ್ಯ ಕಾರಣಕರ್ತರಾಗಿರ್ತಾರೆ. ಯಾಕಂದರೆ 6ನೇ ಮನೆ ಮೇಲೆ ದೃಷ್ಟಿ, ಅದು ಯಾರ ಮನೆ? ಶನಿ ಮನೆ ಆಗಿರುತ್ತೆ. 6ನೇ ಮನೆ ಮಕರ ರಾಶಿ ಮೇಲೆ ಇರೋ ಮನೆಯಿಂದ ಗುರು ಮತ್ತು ಸೂರ್ಯ ದೃಷ್ಟಿ ಬಿದ್ದರೆ ಅದು ಶನಿ ಮನೆ. ಶನಿ 8ನೇ ಮನೇಲಿದ್ದಾನೆ, ಅವನು ಫಲನ ಕೊಟ್ಟೇ ಕೊಡಬೇಕಲ್ವಾ.